இல்ல சார்ஜ் ஏத்திக்கிறாங்க. ஆட்டோக்கு 70 ரூபாய் எழுத நான் எங்க போட்டேன் சார். நாங்களே வீட்டு வேலை செய்யறவங்க, கஷ்டத்துக்கு நாங்க உதவுறோங்க. இந்த கடை கிட்ட பாருங்க, அந்த கடை கிட்ட போங்க, சிலர் கடை கிட்ட போங்க. சரி சரி. ಇವತ್ತು ನಾವು ಮನೆಗೆ ಗ್ಯಾಸ್ ಸಿಲಿಂಡರ್ ಬೇಕಂತೇಳಿ ಕಾನೂನುಬದ್ಧವಾಗಿ ಎಲ್ಲ ಕೂಡ ಬುಕ್ ಮಾಡಿ, ಆನ್ಲೈನಲ್ಲಿ ಬುಕ್ ಮಾಡಿ ಬಂದು ಗ್ಯಾಸ್ ತಗೊಳ್ಳೋಣ ಅಂತ ಬಂದರೆ ಬೆಳಗಿನಿಂದ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆ ಅಂಗಡಿಯನ್ನು ಓಪನ್ ಮಾಡಿಲ್ಲ, ಗೋಡನ್ನು ಓಪನ್ ಮಾಡಿಲ್ಲ. ಅವ್ರು ಹೆಡ್ ಆಫೀಸ್ಗೆ ಫೋನ್ ಮಾಡಿದ್ರೆ ಹೆಡ್ ಆಫೀಸಲ್ಲಿ ಫೋನನ್ನು ಅಟೆಂಡ್ ಮಾಡ್ತಾ ಇಲ್ಲ, ಕಟ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಸುಮಾರು ಜನ ನನ್ನ ಒಳಗೊಂಡು ಗ್ಯಾಸ್ ಬುಕ್ ಮಾಡಿ ಒಂದು ವಾರದಲ್ಲಿ ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ 915 ರೂಪಾಯಿ ಅಂತೇಳಿ ನಮಗೆ ಮೆಸೇಜು ಬಂದಿದೆ. ಸರ್ಕಾರ ಹೇಳ್ತದೆ ಸಿಲಿಂಡರು ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಡಿಮಾಂಡ್ ಇದೆ, ಮತ್ತೆ ಮನೆಗಳಿಗೆ ಯಾವುದು ಡಿಮಾಂಡ್ ಇಲ್ಲ ಅಂತೇಳಿ ಸರ್ಕಾರ ಹೇಳಿದ್ರು ಕೂಡ ಈ ಭಾರತ್ ಗ್ಯಾಸ್ ಅಂತಕ್ಕಂಥದ್ದು ನಮ್ಮ ಎಲ್ರಿಗೂ ಮೋಸ ಮಾಡಿದೆ. ಈ ಭಾರತ್ ಗ್ಯಾಸ್ದವರು ನಮ್ಮ ಸಿಲಿಂಡರ್ಗಳನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. KGF ನಲ್ಲಿ ನಗರಸಭೆಯವರು, ಪೊಲೀಸ್ನವರು ಸಣ್ಣ ಪುಟ್ಟ ಅಂಗಡಿಗಳನ್ನ ರೇಡ್ ಮಾಡ್ತಾರೆ, ಟೀ ಅಂಗಡಿಗಳನ್ನ. ಪಾಪ ಅವ್ರೇನೋ 100, 200, 500 ಸಂಪಾದನೆ ಮಾಡ್ತಕ್ಕಂಥವ್ರು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬ್ಲಾಕ್ ಅಲ್ಲಿ ಸಿಲಿಂಡರ್ಗಳನ್ನ ಎತ್ಕೊಂಡು ಹೋಗಿ ಅವರು ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ. KGF ಅಲ್ಲಿ ಇರ್ತಕ್ಕಂಥ ದೊಡ್ಡ ಹೋಟೆಲ್ಗಳಲ್ಲಿ ಅದ್ರ ಮೇಲೆ ಏನು ಕೂಡ ಇದುವರೆಗೂ ರೇಡ್ ಆಗ್ಲಿಲ್ಲ. ಆದ್ರೆ KGF ಅಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳ ಮೇಲೆ ರೇಡ್ಗಳನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಹೋಟೆಲ್ಗೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗಳಿಗೆ ಯೂಸ್ ಮಾಡ್ತಕ್ಕಂಥ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಸುಮಾರು ಬೆಳಿಗ್ಗೆ ಒಂದು 50-60 ಜನ ಇದ್ರು. ಈಗ ಸಮಯ ಆಗ್ತಾ ಎಲ್ಲ ಕೂಡ ಅರ್ಧ ಜನ ಮನೆಗೆ ಹೋಗ್ಬಿಟ್ರು. ನಮ್ಮ ಸಿಲಿಂಡರ್ ನಮಗೆ ಬೇಕು. ಇವ್ರು ಯಾವ್ದು ಕೂಡ ಈ KGF ಅಲ್ಲಿ ಭಾರತ್ ಗ್ಯಾಸ್ ಅಂತಕ್ಕಂಥ ಏಜೆಂಟ್ ಯಾರಂತಾನು ಗೊತ್ತಿಲ್ಲ. ಬಂಗಾರಪೇಟೆ ಏಜೆಂಟ್ ಇಲ್ಲಿ ನಮ್ಗೆಲ್ಲ ಕೊಡ್ತಾ ಇರೋದು. ಸೊ 15 ದಿವಸದಿಂದ ಬರ್ತಾ ಇದ್ದಾರೆ, ಕೆಲವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಾನು ಬುಕ್ ಮಾಡಿ ಸುಮಾರು 20 ದಿವಸ ಆಗಿದೆ. ನನಗೆ ಮೆಸೇಜ್ ಬಂದಿದೆ ಡೆಲಿವರಿ ಆಗ್ಬಿಟ್ಟಿದೆ ನಿಮ್ದು ಅಂತೇಳಿ. ನಾನು ಬಂದು ಕೇಳೋಣ ಅಂತ ಬಂದ್ರೆ ಇಲ್ಲಿ ಯಾರು ಕೂಡ ಒಬ್ರಿಗೂ ಸಿಗ್ತಾ ಇಲ್ಲ ನಮ್ಮ ಕೈಗೆ. ಹಂಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ರಿಗೂ ಮನೆಗಳಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸಿಲಿಂಡರ್ಗಳನ್ನ ಕೊಳ್ಳೇಬೇಕು. ಈ ತರ ಸಿಲಿಂಡರ್ ಅಲ್ಲಿ ಮೋಸ ಮಾಡಬಾರ್ದು. ನಮ್ಮ ಮನೆಗಳಲ್ಲಿ ಏನೋ ಕಡ್ಡಿ ಇದು ಇಲ್ಲ, ಏನೋ ಅಡಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ಸ್ಟವ್ಗಳು ಯಾವ್ದು ಇಲ್ಲ, ಗ್ಯಾಸ್ ಅನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ನಾವು. ಸೊ ಹಂಗಾಗಿ ಕೂಡಲೇ ಇದಕ್ಕೆ ಸರ್ಕಾರ ಮತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಚ್ಚರಿಸಿಕೊಂಡು ನಮ್ಗೆಲ್ಲ ಸಿಲಿಂಡರ್ ವಿತರಣೆ ಮಾಡಬೇಕು. அம்மா உங்களுக்கு எத்தனை நாளா நீங்க வந்து போயிருக்கீங்க சொல்லுங்கம்மா. 4 நாளா வந்துருக்கேன் சார். இல்ல சார்ஜ் ஏத்திக்கிறாங்க. ஆட்டோக்கு 70 ரூபாய் எழுத நான் எங்க போட்டேன் சார். நாங்களே வீட்டு வேலை செய்யறவங்க, கஷ்டத்துக்கு நாங்க உதவுறோங்க. வந்துட்டு தந்தர போய்க்கிறோம். ஆட்டோக்கு ஒரு நாளைக்கு எவ்வளவு காசு ஆகுதுமா? எங்களுக்கு ரொம்ப கஷ்டமாக்குது. குழந்தைங்க ஸ்ட்ரீட் பார்த்து சாப்பாடு செய்யறதுல ஒன்றும் இல்லை. இப்படி வந்து உக்காண்டு போறோம். ரெண்டு வாரத்துக்கு மேல ஆகுது. நாங்க வந்துச்சு எல்லாம் மொத்தம் வந்துருக்கோம். மெசேஜ் வந்துதாங்க நாங்க வந்திருக்கோம். எங்களுக்கு எல்லாம் வந்துக்குது, மொத்தம் வந்துக்குது. ಸಾರಿ ಎರಡನೇದು 915 ರೂಪಾಯಿ ಸರ್ಕಾರ ರೇಟ್ ಇದ್ರು ಕೂಡ ಇವನು ಒಬ್ಬೊಬ್ಬರ ಹತ್ರ 50 ರೂಪಾಯಿ 60 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ. ಇಲ್ಲೇ ಕೊಡಕ್ಕೆ, ಮನೆ ಹತ್ರ ಬಂದು ಕೊಡೋದಲ್ಲ. ಇಲ್ಲೇ ಬಂದು ನಾವು ಸಿಲಿಂಡರ್ ತಗೊಂಡ್ರೆ ಕೂಡ ಒಂದು ಸಿಲಿಂಡರ್ಗೆ ಹೆಚ್ಚು ಕಡಿಮೆ 50 ರಿಂದ 60 ರೂಪಾಯಿ ಎಕ್ಸ್ಟ್ರಾ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಸಿಲಿಂಡರ್ ಬರ್ಲಿಲ್ಲ ಅಂತ ಹೇಳಿ ನಮ್ಮನ್ನು ಹೇಳಿ ಕಳಿಸ್ಬಿಡ್ತಾರೆ, ವಾಪಸ್ ಕಳಿಸ್ತಾ ಇದ್ದಾರೆ. ಒಂದು ಹೊಸ ಏಜೆಂಟ್ ಅನ್ನ KGF ಮಾತ್ರ ಹೊಸ ಏಜೆಂಟ್ ಅನ್ನ ಕೊಡಬೇಕು. ನೋಡಿ, ನಾವು ಬುಕ್ ಮಾಡಿದ್ರೆ ಇಟ್ಕೊಂಡ್ ಬಿಟ್ಟಿದ್ದು ಅಂತ ಮೆಸೇಜ್ ಬಂದಿದೆ ನೋಡಿ ಸರ್. ಇಲ್ಲಿ ಇದೇ ನಮ್ ಪ್ರಾಬ್ಲಮ್. ಇಲ್ಲಿ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ಹೌದು, ನಮ್ಗೆ ಯಾರು ಕೂಡ ಸಿಲಿಂಡರ್ ಕೊಡ್ಲಿಲ್ಲ. ಮಾರ್ಚ್ ತಿಂಗಳಿಗೂ ಸಿಲಿಂಡರ್ ಯಾರಿಗೂ ನಮ್ಗೆ ಕೊಡ್ಲಿಲ್ಲ. ಆದ್ರೆ ಡೆಲಿವರಿ ಆಗ್ಬಿಟ್ಟಿದೆ. ಈ ಸಿಲಿಂಡರ್ ಏನಾಗಿದೆ? ಇಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ದವರು ಇದನ್ನ ಎಚ್ಚರಿಕೆಯಾಗಿ ನೋಡ್ಬೇಕು. ನಮಗೆ ಫುಡ್ ಡಿಪಾರ್ಟ್ಮೆಂಟ್ನವರು ಇದನ್ನ ಕುಲಂಕುಷವಾಗಿ ವಿಚಾರಣೆ ಮಾಡಬೇಕು. ಮಾರ್ಚ್ ತಿಂಗಳದು ಡೆಲಿವರಿ ಆಗಿದೆ ಅಂತೇಳಿ ಪ್ರತಿಯೊಬ್ಬರಿಗೂ ಮೆಸೇಜ್ ಬಂದಿದೆ. ಆದ್ರೆ ಒಬ್ರು ಕೂಡ ನಮಗೆ ಸಿಲಿಂಡರ್ ಕೊಡ್ಲಿಲ್ಲ. ಆ ಸಿಲಿಂಡರ್ಗಳು ಏನಾಯ್ತು?
ಅದು ಆಚೆ ಬರಬೇಕು. ಅದನ್ನ ವಿಚಾರಣೆ ಮಾಡಿ ಕೂಡಲೇ ಈ ಭಾರತ್ ಗ್ಯಾಸ್ಗೆ ಸೀಲ್ ಇಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನ್ಯಾಯಬದ್ಧವಾಗಿ ಎಲ್ರಿಗೂ ಸಿಲಿಂಡರ್ ಅನ್ನ ಕೊಡಬೇಕು.